ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ರೀ ಸಪೋರ್ಟ್ ಮಾಡಿರಿ. ಇವತ್ತು ನಾ ಪೂರ್ತಿ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾನೆ. ನನ್ನ ಹೆಸರು ಪೂಜಾ. ನಾ ಅದೇನಿ ಈಗ BCA ಫೈನಲ್ ಇಯರ್ ಅದೇನಿ. ಈ ಫೈನಲ್ ಇಯರ್ ಎಕ್ಸಾಮ್ ಅಂತೂ ಸ್ಟಾರ್ಟ್ ಅದಾವ. ಸೊ ಇನ್ನು ಮುಂದೆ ಏನು ಮುಂದಿನ ಓದೋದಾಗ್ತೈತೆ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ಮಮ್ಮಿ ಪಪ್ಪನ ಮೇಲೆ ಡಿಸಿಷನ್ ಇರ್ತೈತೆ ನಂದೆಲ್ಲನೂ. ಇನ್ನೂವರೆಗೂ ನಾ ಎಲ್ಲೂ ಟ್ರಿಪ್ ಅದು ಎಲ್ಲೂ ಹೋಗಿಲ್ಲ. ಏನೋ ಹೋದರೂ ನಮ್ಮ ಮಮ್ಮಿ ಪಪ್ಪ ಅವ್ವ ಅಪ್ಪನ ಜೊತೆ ನಾ ಏನು ಹೋಗೇನ ಅಷ್ಟೇ. ನಮ್ಮ ಆಯಿ ನಾನು ನಮ್ಮ ತಂಗಿ ಅಷ್ಟೇ ಎಲ್ಲರೂ ಕೂಡ ಹೋಗಿದ್ದಷ್ಟೇ ಟ್ರಿಪ್ಪ. ನಾವು ಫ್ರೆಂಡ್ಸ್ ಜೊತೆ ಇನ್ನೂವರೆಗೂ ಎಲ್ಲೂ ಟ್ರಿಪ್ ಹೋಗಿಲ್ಲ. ನಮ್ಮ ಫ್ರೆಂಡ್ಸ್ ಈಗ ಎಲ್ಲರೂ ಆ ಕಡೆ ಟ್ರಕ್ಕಿಂಗ ಅದ ಇದ, ಆಮೇಲೆ ಬೀಚ ಎಲ್ಲ ಟೆಂಪಲ್ ರನ್ನ ಎಲ್ಲ ಲೊಕೇಶನ್ಗಳು ಹೊಂಟಾರ. ನನಗಂತೂ ಇನ್ನೂವರೆಗೂ ನಮ್ಮ ಮಮ್ಮಿ ಪಪ್ಪ ಫ್ರೆಂಡ್ಸ್ ಜೊತೆ ಎಲ್ಲೂ ಕಳಿಸಿಲ್ಲ, ಈಗೂ ಕಳ್ಸತ್ತಿಲ್ಲ, ಮುಂದೆ ಕಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅವ್ವಾಗ ಅಪ್ಪಗ ಏನಾರ ಕೇಳ್ರೆ ನಾಳೆ ಮದುವೆಗನ ನಿನ್ನ ಗಂಡನ ಜೊತೆನ ಹೋಗಿ, ನೀ ಎಲ್ಲಿ ಹೋಗ್ತಿ ಹೋಗು, ಏನು ನೋಡ್ತೀನಿ ನೋಡು, ಏನು ಮಾಡ್ತೀನಿ ಮಾಡು, ಎಲ್ಲ ನಿನ್ನ ಗಂಡನ ಜೊತೆನ ಹೋಗೋದು ಬರೋದು ಎಲ್ಲ ನಿನ್ನ ಮದುವೆಗನ ಅಂತ ಹೇಳ್ಬಿಟ್ಟಾರು. ಅದಕ್ಕೆ ನನಗೂ ಬೇಸರ ಆಗೈತಿ. ನನ್ನಂತೂ ಎಲ್ಲೂ ಕಳ್ಸವಾರು. ನನ್ನ ಫ್ರೆಂಡ್ಸ್ ಅದು ಎಲ್ಲರೂ ತಿರುಗಾಡತ್ತಾರ. ನನಗಂತೂ ಬೇಜಾರಾಗತೈತಿ. ಯಾರೇ ನಾನು ಎಲ್ಲರೂ ಕರ್ಕೊಂಡು ಹೋಗಂದ್ರೆ ಮನ್ಯಾಗೂ ನಮ್ಮ ಅವ್ವ ಅಪ್ಪ ನಾವೆಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ನಮ್ದು ಪರಿಸ್ಥಿತಿ ಒಂದು ಸ್ವಲ್ಪ ನಾವು ಅಷ್ಟು ಕಷ್ಟ ಬಡವ್ರು ಅದೀವಿ. ಬಡವರು ಅಲ್ಲ, ಈ ಕಡೆ ಸಾವುಕಾರು ಅಲ್ಲ, ಮೀಡಿಯಮ್ ಒಳಗೆ ಅದೀವಿ. ಸೊ ಅದಕ್ಕೆ ನಮ್ಮ ಕಡೆ ರೊಕ್ಕ ಇದ್ರೂ ಖರ್ಚು ಮಾಡೋಂಗಿಲ್ಲ. ಮುಂದೆ ಎದಕ್ಕಾರ ಬೇಕಾಗ್ತಾವತ್ತಂದು ಖರ್ಚು ಮಾಡೋಂಗಿಲ್ಲ. ಅಕ್ಕ ಈಕಿ ನಮ್ಮ ತಂಗಿ, ಈಕಿ ಹೆಸರ ಪಲ್ಲವಿ ಅಂತ ಹೇಳಿ. ಈಕಿ ಈಗ SSLC ಅಂದರೆ 10th ಮುಗಿಸಿದಾಳೆ. ರಿಸಲ್ಟ್ ಬರೋದೈತಿ, ನಾಳೆ ಆಕಿದ ರಿಸಲ್ಟ್ ಬರ್ತೈತಿ. ಸೊ ಆಕೆ ಮುಂದೆ ಏನು ಹಚ್ಚತಾಳು ಅನ್ನೋದ ನೋಡ್ಬೇಕು. ಕಾಲೇಜ್ಗೆ ಯಾವ ಕಾಲೇಜ್ಗೆ ಹಚ್ಚಬೇಕಾಗ್ತೈತಿ, ಏನು ಆಗ್ತೈತಿ ನೋಡ್ಬೇಕಾಗ್ತೈತಿ. ಈಕಿ ಅಂತೂ ಈಕೆ ಎಲ್ಲ ಕಡೆ ತಿರುಗಾಡ್ಕೊತಾನೆ ಇರ್ತಾಳು. ಈಗೀಗ ಎಟ್ಟು ಬೈದ್ರು ನಮ್ಮವ್ವ ಎಟ್ಟು ಬೈದ್ರು ಈಗಂತೂ ಬುದ್ಧಿನೂ ಬರೋಂಗಿಲ್ಲ, ನಾಚಿಕೆನೂ ಇಲ್ಲ. ಸೊ ಈಗ ವಾನತ್ತು ತಿರುಗಾಡ್ಕೊತಾನೆ ಇರ್ತಾಳು. ಆದರೆ ಬೇರೆ ಊರಿಗೆ ಕಳ್ಸಂಗಿಲ್ಲ, ನಮ್ಮ ಊರಾಗನ ತಿರುಗಾಡ್ಕೊತಾ ಇರ್ತಾಳು. ಏನ ನನ್ನ ಬಗ್ಗೆ ಎಲ್ಲರ ಮುಂದೆ ಕಂಪ್ಲೇಂಟ್ ಹೇಳತ್ತೇನು? ಹಾಂ ಆಕತ್ ನೀ ಅಕ್ಕ ಎಂತ ಅಕ್ಕ ನೀ ನಡಿ ಹೋಗ, ಏನು ದೊಡ್ಡ ಅಕ್ಕಾಗಿ. ನೀ ಹೋಗ, ಆಮೇಲೆ ಬಾ. ನಾ ಈಗೇನೋ ಮಾತಾಡತ್ತೇನಿ ನನ್ನ ಫ್ರೆಂಡ್ಸ್ ಜೊತೆ, ನೀ ಹೋಗ ಆಮೇಲೆ ಬಾ. ನಿಂದೊಳೆ ಓವರ್ ಆತ್ಲ ಭಾಳ. ಇಲ್ಲಿವರೆಗೂ ನಾನು ನಮ್ಮ ಅವ್ವ ಅಪ್ಪನ ಜೊತೆ ನೋಡಿದ್ದ ಲೊಕೇಶನ್ ಅಂದ್ರೆ ಪ್ಲೇಸ್ಗಳ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ನವಿಲು ತೀರ್ಥ, ಮುಗುಳ್ಕೋಡ ಇವಷ್ಟು ಬಿಟ್ರೆ ಮತ್ತು ನಾವೆಲ್ಲೂ ಜಾಸ್ತಿ ಹೋಗಿಲ್ಲ. ಸೊ ಇನ್ನೇನೋ ಹೋಗೋದಿದ್ರು ನಮ್ಮವ್ವ ಹೇಳ್ತಾಳು, ನಿನ್ನ ಮದುವೆಗಾನೆ ನಿನ್ನ ಗಂಡನ ಜೊತೆ ಹೋಗತ್ತೆ ಹೇಳ್ತಾಳು. ಎಲ್ಲ ಹುಡುಗಿಯರ್ದು ಹಿಂಗನು, ನಂದೊಬ್ಬಕ್ಕಿದೆ ಹಿಂಗನು ಸ್ಟೋರಿ ಅನ್ನೋದು ನಂಗೆ ಗೊತ್ತಾಗತ್ತಿಲ್ಲ. ಅದಕ್ಕೆ ನನ್ನ ಮನಸ್ಸಿನ ಮಾತುಗಳನ್ನ ನಿಮ್ಮ ಮುಂದೆ ಹೇಳ್ಕೊಳತ್ತೀನಿ. ನಿಮ್ಮೆಲ್ಲರ ಫೇವ್ರೇಟ್ ಶಾಂತಕ್ಕ ಭಾಳ ಸ್ಟ್ರಿಕ್ಟ್ ಅದಾಳ ಮನೆಯೊಳಗೆ. ಒಂಚೂರು ನಮಗೆ ಎಲ್ಲೂ ಹೋಗೋಕೆ ಬಿಡಂಗಿಲ್ಲ, ಏನೂ ಮಾಡೋಕೆ ಬಿಡಂಗಿಲ್ಲ. ಏನೇ ಮಾಡೋದು ಎಲ್ಲೇ ಹೋಗೋದಿದ್ರು ಎಲ್ಲ ಕೇಳಿ ಪರ್ಮಿಷನ್ ತೊಗೊಂಡು ಹೋಗ್ಬೇಕು. ನಮಗಂತೂ ನಮ್ಮವ್ವ ಏನೂ ಆಕಿನ ಕೇಳಾರ್ದೆ ಏನೂ ಮಾಡೋಕೆ ಬಿಡಂಗಿಲ್ಲ. ನಾವೇನಾರ ತಪ್ಪು ಮಾಡ್ರೆ ಮುಗೀತು. ಅವತ್ತು ಕೋಲಂತೂ ನಾವು ಹೊಡೆಸ್ಕೊಂಡು ಕೋಲ ಮುರಿದು ಹೋಗ್ತೈತಿ. ಈಗ ನಾವು ಒಮ್ಮೆ ಎಲ್ಲರಿಗೂ ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡಿಸ್ತಾನೆ. ನನ್ನ ಹೆಸರು ಸೌಂದರ್ಯ, ನಾನು ಇವ್ರ ತಾಯಿ. ನನ್ನ ಹೆಸರು ಪಾರ್ವತಿ. ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೀನಿ. ನಾನು ಅವ್ರ ತಂಗಿ ಐಶ್ವರ್ಯ. ನಾನು ಸೌಂದರ್ಯ, ಐಶ್ವರ್ಯ ಅವ್ರ ಅಣ್ಣ ಅನೂಪ್. ಈ ಸ್ಟೋರಿ ಒಳಗೆ ಸಾವುಕಾರನ ಹೆಂಡತಿ ಆಗಿರ್ತಾನೆ. ಸೊ ನಾ ಸಾವುಕಾರ್ತಿಗತೆ ಕಾಣ್ತಾನಂತ ನನಗೆ ಸಾವುಕಾರ್ತಿ ಮನೆಗೆ ಕಳ್ಸ ಶಾಂತಕ್ಕ. ನಾನು BCA ಫೈನಲ್ ಇಯರ್, ಇವಾಗ ಫೈನಲ್ ಇಯರ್ ಎಕ್ಸಾಮ್ ನಡೆದವ. ನಾ ಫೈನಲ್ ಇಯರ್ ಓದತ್ತೇನೆ. ನಾನು ಇವಾಗ BCom ಫಸ್ಟ್ ಇಯರ್, ಮತ್ತು ನಾನು ಅದ್ರ ಜೊತೆ ಫ್ಯಾಷನ್ ಡಿಸೈನಿಂಗು ಮಾಡತ್ತಿರ್ತಾನೆ. ನಾನಿವಾಗ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೀನಿ. ನಂದು ಟೋಟಲ್ ಆಗಿ ಒಂದು 10 ಬಿಸ್ನೆಸ್ ಇದೆ. ಸೊ ನನ್ನ ಬಿಸ್ನೆಸ್ನ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮದು ವರ್ಕ್ ಏನಂದರೆ ನಮ್ಮದು ಓನ್ ಬಿಸ್ನೆಸ್ ಇದೆಯಲ್ಲ ಅದನ್ನೇ ನೋಡ್ಕೊಂಡು ಹೋಗೋದು ಅಷ್ಟೇ ನನ್ನ ಕೆಲಸ. ಇವಾಗ ಪೂರ್ತಿ ನನ್ನ ಫ್ಯಾಮ್ಲಿ ಇಂಟ್ರೊಡಕ್ಷನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಎಲ್ಲರೂ ನಮ್ಮ ಫ್ಯಾಮ್ಲಿ ಒಳಗಡೆ ಯಾರ್ಯಾರ್ದು ಏನೇನು ನೇಮ್ ಅಂತ ತಿಳ್ಕೊಳ್ಳಿ. ಇಲ್ಲಾಂದರೆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಏನಕ್ಕಂದ್ರೆ ಬೇರೆ ಬೇರೆ ವಿಡಿಯೋ ಇನ್ನಲ್ಲೂ ಕ್ಯಾರೆಕ್ಟರ್ ಸೇಮ್ ಇರುತ್ತಲ್ಲ, ಸೊ ನೇಮ್ ಕನ್ಫ್ಯೂಸ್ ಆಗುತ್ತೆ. ಸೊ ನೇಮ್ನ ಕ್ಲಿಯರಾಗಿ ಇಟ್ಕೊಳ್ಳಿ. ಆ್ಯಕ್ಚುಲಿ ನಾವಿವಾಗ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನನ್ನ ಫ್ರೆಂಡ್ನು ಕೇಳ್ತೀನಿ, ಬರ್ತಾರಂದರೆ ಅವ್ರನ್ನೂ ನಮ್ಮ ಫ್ಯಾಮಿಲಿ ಜೊತೆ ಕರ್ಕೊಂಡು ಹೋಗಬೇಕು ಅಂತ ನಂಗೆ ಆಸೆ ಇರೋದು. ಸೊ ಇವಾಗ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತೀನಿ, ಏನಂತಾರೆ ಕೇಳಬೇಕು ಇವಾಗ. ಹಲೋ 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 ಪೂಜಾ, ನೀನು ನೆಟ್ವರ್ಕ್ ಇರೋ ಕಡೆ ಬಾರೆ, ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು. ಇಲ್ಲ, ನಾನು ನೆಟ್ವರ್ಕ್ ಇರೋ ಕಡೆನೇ ಇದ್ದೀನಿ ಕಣೆ. ನೀನು ಮಾತಾಡ್ತಾ ಇರೋದು ನನಗೆ ಕೇಳ್ತಾ ಇದೆ. ನಾನು ಮಾತಾಡ್ತಾ ಇರೋದು ನಿನಗೆ ಕೇಳ್ತಾ ಇದ್ದೇನಾ? ಏನೇ ಎಕ್ಸಾಮ್ ಮುಗಿದ್ಮೇಲೆ ಒಂದು ಕಾಲ್ ಮಾಡಿಲ್ಲ, ಏನೂ ಇಲ್ಲ. ನೀನು ಪಾಡಿಗೆ ನೀನು ಇದೆಯಾ? ಏನು ಫ್ರೆಂಡ್ಸ್ ನೆನಪೇ ಆಗಲ್ವಾ ನಿನಗೆ?
ಹಾಗೇನಿಲ್ಲ, ನಿನಗೂ ಗೊತ್ತಲ್ಲ ನನ್ನ ಹತ್ರ ಫೋನ್ ಇಲ್ಲ, ನಮ್ಮ ಅಮ್ಮನ ಹತ್ರ ಫೋನ್ ಇರೋದು. ಸೊ ನಮ್ಮಮ್ಮ ಆಚೆ ಎಲ್ಲ ಹೋಗಿರ್ತಾರಲ್ಲ, ಸೊ ಅದಕ್ಕೆ ಮಾಡಿಲ್ಲ ಕಣೆ. ನೀನು ಮಾಡಿದರೆ ನಮ್ಮಮ್ಮ ನಂಗೆ ಹೇಳ್ತಾಯಿದ್ರು, ಮತ್ತು ನೀನು ಮಾಡೇ ಇಲ್ಲ ಅಲ್ಲ. ಹೌದಮ್ಮ, ನಾನು ಮಾಡಿಲ್ಲ ಬಿಡು. ನಾವು ಟ್ರಿಪ್ದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ನೀನು ಬರ್ತೀಯಾ ಅಂತ ಕೇಳಕ್ಕೆ ಕಾಲ್ ಮಾಡಿದ್ದು ನಾನು. ಟ್ರಿಪ್ಗೆ ಹೋಗ್ತಾ ಇದ್ದೀರಾ? ಯಾರ್ಯಾರು ಹೋಗ್ತಾ ಇದ್ದೀರೇ? ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನಾನು, ನನ್ನ ಬ್ರದರು, ನಮ್ಮ ಸಿಸ್ಟರ್, ನಮ್ಮ ಫಾದರ್ ಆ್ಯಂಡ್ ಮದರ್, ನಾವೆಲ್ಲ ಸೇರಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ನಿಂಗೆ ಕಾಲ್ ಮಾಡಿದ್ದು, ನೀನು ಬರ್ತೀಯಾ ನಮ್ಮ ಜೊತೆ ಅಂತ. ನಿಮ್ಮಮ್ಮ ಅಂತೂ ಫ್ರೆಂಡ್ಸ್ ಜೊತೆ ಅಂತೂ ಎಲ್ಲೂ ಕಳಿಸಲ್ಲ. ಸೊ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿ ಹೋಗ್ತಾ ಇದ್ದೀವಲ್ಲ, ಸೊ ಫ್ಯಾಮ್ಲಿ ಜೊತೆ ಆದರೂ ಕಳಿಸ್ತಾರೆ ಇಲ್ವಾ ಕೇಳು ನಿಮ್ಮಮ್ಮನಿಗೆ. ಕೇಳು ಕೇಳು, ನಾನು ಹೋಗ್ತೀನಿ ಅಂತಲೇ ಹೇಳು. ನಮ್ಮ ಫ್ಯಾಮ್ಲಿ ಜೊತೆ ಒಂದು ಟ್ರಿಪ್ ಆದರೂ ಮಾಡು ನೀನು. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೆಂಗಾಗ್ತೀಯ ನೀನು? ಒಂದು ಸ್ವಲ್ಪ ನನ್ನ ಜೊತೆ ಟ್ರಿಪ್ ಮಾಡಿದ್ರೇ ಬೆಸ್ಟ್ ಫ್ರೆಂಡು. ಇಲ್ಲ ಕಣೆ, ನಮ್ಮಮ್ಮ ಕಳಿಸಲ್ಲ. ನಮ್ಮಮ್ಮ ಸ್ವಲ್ಪ ಆಚೆ ಕಡೆ ಎಲ್ಲೂ ಕಳ್ಸೋಕ್ಕೆ ನಕರ ಮಾಡ್ತಾರೆ, ಅದು ಇದು ಅಂದ್ಕೊಂಡು ಬೈಕೊಂಡು ಕೂತ್ಕೋತಾರೆ ಕಣೆ. ನಮ್ಮ ಅಜ್ಜಿನೂ ಕಳಿಸಲ್ಲ, ನಮ್ಮ ಪಪ್ಪನೂ ಕಳಿಸಲ್ಲ, ಎಲ್ಲರೂ ಬೈತಾರೆ ಕಣೆ. ನಾನು ಬರಲ್ಲ, ನೀವು ಹೋಗಿ ಬನ್ನಿರಿ. ಇಲ್ಲ ಕಣೆ, ನಾನು ನಿಮ್ಮ ಮನೆಗೆ ಕಾಲ್ ಮಾಡಿ ಹೇಳ್ತೀನಿ ನಿಮ್ಮಮ್ಮನಿಗೆ, ನೀನು ಬಾ ನಮ್ಮ ಜೊತೆ. ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಇರ್ತೀವಲ್ಲ, ಸೊ ಏನಾಗಲ್ಲ. ನೀನು ಅಟ್ಲೀಸ್ಟ್ ನಮ್ಮ ಮನೆಗಾದರೂ ಬಾರಮ್ಮ. ಒಂದು ಸಾರಿ ಮನೆಗೆ ಬಂದರೆ ನಾನು ನಿಮ್ಮಮ್ಮನ ಹತ್ರ ಎಲ್ಲ ಮಾತಾಡಿಕೊಂಡು, ನಮ್ಮಮ್ಮನ ಹತ್ರನೂ ಮಾತಾಡಿಸಿ ಟ್ರಿಪ್ಗೆ ಹೋಗ್ಬೋದು ಫ್ಯಾಮ್ಲಿ ಜೊತೆ ಎಲ್ಲ. ಪ್ಲೀಸ್ ಬಾರೆ ನಮ್ಮ ಮನೆಗೆ. ಇಲ್ಲ ಕಣೆ, ನಮ್ಮಮ್ಮ ಕಳಿಸಲ್ಲ, ಎಲ್ಲೂ ಕಳಿಸಲ್ಲ. ನೀನೇ ನಮ್ಮ ಮನೆಗೆ ಬಾ, ಆದರೆ ಪ್ಲೀಸ್ ನಿನ್ನೆ ನಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು ಹೋಗು. ಆಯಿತು ಕಣೆ, ನಾನೇ ನಮ್ಮ ಬ್ರದರ್ಗೆ ಅಥವಾ ನಮ್ಮ ಫಾದರ್ಗೆ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಆಯಿತು, ನಾಳೆ ಬರ್ತೀಯ ಹಾಗಿದ್ರೆ? ಹ್ಞೂ ಕಣೆ, ನಾಳೆನೇ ಬರ್ತೀನಿ. ನೀನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿರು, ನಾನು ಬರ್ತೀನಿ. ನಿಮ್ಮ ಅಮ್ಮನಿಗೆ ಹೇಳಿ ನಿನ್ನ ಒಂದು ಸ್ವಲ್ಪ ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ. ಆವಾಗಲಾದರೂ ನಿಂಗೂ ಸ್ವಲ್ಪ ಚೇಂಜಸ್ ಅನಿಸುತ್ತೆ. ಮನೇಲಿ ಇದ್ಕೊಂಡು ಎಷ್ಟೊಂತ ಇರ್ತೀಯ, ಸ್ವಲ್ಪ ಆಚೆ ಕಡೆ ಸುತ್ತಾಡ್ಕೊಂಡು ಬರೋಣ. ಆಚೆ ಕಡೆ ಸುತ್ತಾಡ್ಕೊಂಡು ಬರೋದೆಲ್ಲ ನಮ್ಮ ಅಮ್ಮನ ಹತ್ರ ಹೇಳಬೇಡ. ನಿಮ್ಮ ಮನೆಗೆ ಕಳಿಸಿದ್ರೆ ಸಾಕು. ಇವಾಗ ನನಗೆ ಆಚೆ ಕಡೆನೂ ಹೋಗೋದು ಇಂಪಾರ್ಟೆಂಟ್ ಇಲ್ಲ. ಇವಾಗ ಮನೆ ಬಿಟ್ಟು ಆಚೆ ಹೋದ್ರೇ ಸಾಕು ಅನ್ನಿಸ್ತಾ ಇದೆ. ಸೊ ನಿನ್ನ ಮನೆಗೆ ಬಂದು ಕರ್ಕೊಂಡು ಹೋಗು. ಮತ್ತೇನೇ ಊಟ ಏನು ಮಾಡಿದೆ ಇವತ್ತು? ಏನಿಲ್ಲ ಕಣೆ, ಅದೇ ನಮ್ಮ ಕಾಮನ್ ಆಗಿ ಚಪಾತಿ, ಪಲ್ಯ, ಅನ್ನ, ಸಾರು ಅದೇ ತಿಂದಿರೋದು ನಾನು. ನೀನೇನು ಊಟ ಮಾಡಿದೆ ಇವತ್ತು? ನಾನಿನ್ನೂ ಊಟ ಮಾಡಿಲ್ಲ. ನಮ್ಮಣ್ಣ ಹೊರಗಡೆ ಹೋಗಿದ್ದಾರಲ್ಲ, ಸೊ ಏನಾದರೂ ತರ್ತೀನಿ ಪಾರ್ಸಲ್ ಅಂತ ಹೇಳಿದರು. ಸೊ ವೇಟ್ ಮಾಡ್ತಾಯಿದ್ದೀವಿ ನಾವು. ಹೌದಾ? ಹಾಗಿದ್ರೆ ಊಟ ಮಾಡು, ಟೈಮ್ ಜಾಸ್ತಿ ಆಗಿದೆ ನೋಡು. ಓಕೆ ಕಣೆ, ನಾನು ಊಟ ಮಾಡ್ತೀನಿ. ನಾಳೆ ರೆಡಿಯಾಗಿರು, ನಾನು ಬರ್ತೀನಿ. ಓಕೆ ಬಾಯ್, ಸಿ ಯು ಸೂನ್. ಓಕೆ ಬಾಯ್.